ಅಪ್ಪ ನೀನು ಜಗತ್ತಿನ ತುಂಬಾ ಒಳ್ಳೆ ಅಪ್ಪ. ಎಲ್ರೂ ನಿಮ್ ಸ್ಲೇಟ್ ತೆಗೆದಿಟ್ಕೊಳ್ಳಿ. ಮತ್ತೀಗ ಪ್ರಿನ್ಸಿಪಲ್ ಸಾಹೇಬ್ರ ಜೊತೆ ಇನ್ಸ್ಪೆಕ್ಟರ್ ಕೂಡ ಬರ್ತಿದ್ದಾರೆ. ಅವ್ರು ಬರ್ತಿದ್ದಾಗೆ ಎಲ್ರೂ ಎದ್ದು ನಿಂತು ನಮಸ್ಕಾರ ಮಾಡ್ಬೇಕು, ಸರಿನಾ? ಬನ್ನಿ ಬನ್ನಿ. ಎಲ್ರೂ ಕೂತ್ಕೊಳ್ಳಿ. ಮಕ್ಕಳೇ, ಇವರು ಸರ್ಕಾರಿ ಅಧಿಕಾರಿಗಳು. ಇವರು ನಿಮ್ಮನ್ನು ಪರೀಕ್ಷೆ ಮಾಡಕ್ ಬಂದಿದ್ದಾರೆ. ಮಕ್ಕಳು ಹೇಗೆ ಓದ್ತಿದ್ದಾರೆ, ಟೀಚರ್ ಹೇಗೆ ಪಾಠ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳಕಂತಾನೆ ಇವ್ರು ಬಂದಿದ್ದಾರೆ. ಇವ್ರು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಕೇಳಿ ಸರ್. ಮಕ್ಕಳ, ನಿಮ್ಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ. ವಾಸ್ಕೋ ಡಿ ಗಾಮ ಯಾರು ಹೇಳಿ? ನೀನು ಹೇಳೋ, ಎದ್ದೇಳೋ. ಅವನು ಬೆಂಗಳೂರು ರಾಜ ಆಗಿದ್ದ. ತಪ್ಪು ಉತ್ತರ. ಕೂತ್ಕೋ. ಬೇರೆ ಯಾರಾದ್ರೂ ಹೇಳ್ತೀರಾ? ಯಾರಾದ್ರೂ ಹೇಳಿ. ಹೇಳಿಲ್ಲ ಅಂತಂದ್ರೆ ತುಂಬಾ ಹೊಡೆತ ಬೀಳುತ್ತೆ. ಗುರುಗಳೇ, ಈ ಪಾಠನೇ ಮಾಡಿಲ್ಲ. ಈ ಪಾಠ ಮಾಡಿದ್ದಾರೆ. ಮಾಡಿಲ್ಲ ಅಂದ್ರೆ ಈ ಪಾಠನ ನೀವೀಗಾಗಲೇ ಮುಗಿಸ್ಬೇಕಾಗಿತ್ತು. ಹೌದು ಗುರುಗಳೇ, ಇಲ್ಲಿವರೆಗೂ ನಮ್ಗೆ ಪಾಠನೇ ಮಾಡಿಲ್ಲ. ಅಯ್ಯೋ, ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಈಗ ಮಕ್ಳಿಗೆ ನೀವು ಪಾಠ ಮಾಡೋದು? ಈ ವಿಷಯದ ಅಧ್ಯಾಪಕರು ಯಾರು? ಸರ್, ನಾನೇ. ಆದ್ರೆ ಗುರುಗಳೇ, ಅವ್ರು ಪಾಠ ಮಾಡಿದ್ರು, ಆದ್ರೆ ನಮಗೆ ಯಾರಿಗೂ ನೆನಪಿಲ್ಲ. ಗುರುಗಳೇ, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಭೀಮ ಹೇಳಿದ್ ನಿಜ. ಗುರುಗಳು ಪಾಠ ಮಾಡಿದ್ರು, ಆದ್ರೆ ನಮ್ಗೆ ಯಾರಿಗೂ ಅದು ನೆನಪಿಲ್ಲ. ಮಗು, ನಿನ್ನ ಹೆಸರೇನು? ಭೀಮರಾವ್. ಸತ್ಯ ಹೇಳೋ ಧೈರ್ಯ ಇದೆ ನಿನ್ಗೆ? ಬಾ ನನ್ ಜೊತೆ. ಇನ್ಸ್ಪೆಕ್ಟರ್ ಇಲ್ಲಿಂದ ಹೊರಡ್ಲಿ, ನಿಮಗೆಲ್ಲ ಸರಿಯಾಗಿ ಪಾಠ ಕಲಿಸ್ತೀನಿ. ಧ್ರುವ, ಇವಾಗ ಸರಿಯಾಗಿ ಓದೇ ಬೀಳುತ್ತೆ. ಈ ಭೀಮನಿಂದನೇ ಇಷ್ಟೆಲ್ಲ ಆಗಿದ್ದು. ಹಾ, ಗುರುಗಳು ಪಾಠ ಮಾಡಿಲ್ಲ ಅಂತ ಇವನು ಹೇಳಿದ್ರೆ ಎಲ್ಲ ಉಳ್ಕೋತಿದ್ವಿ. ಆಗ ಗುರುಗಳ್ದೆ ತಪ್ಪಂತಿದ್ರು. ತುಂಬಾ ಹೆಚ್ಕೊಂಡಿದ್ದಾನೆ. ಭೀಮಂಗೆ ಪಾಠ ಕಲಿಸ್ಲೇಬೇಕು. ಒಂದ್ ಕೆಲ್ಸ ಮಾಡೋಣ, ಭೀಮನ್ ಎಲ್ಲ ಪುಸ್ತಕನ ಹರಿದಾಕ್ ಬಿಡೋಣ. ಇದೆಲ್ಲ ತಪ್ಪು. ನೀನ್ ಸುಮ್ ಕುತ್ಕೋ, ಇಲ್ಲ ನಿನ್ ಪುಸ್ತಕನೂ ಅರ್ಧಾಕ್ ಬಿಡ್ತೀವಿ. ಸುಮ್ಮನ್ ಕುತ್ಕೋಬೇಕು. ಜೀವನದಲ್ಲಿ ಸತ್ಯ ಹೇಳೋದನ್ನ ನಿಲ್ಲಿಸ್ಬೇಡ. ಸುಳ್ಳು ನಮಗೆ ಸುಲಭವಾದ ಮಾರ್ಗ, ಆದ್ರೆ ಕೊನೆಗೆ ಸತ್ಯನೇ ನಮಗೆ ಸಹಾಯ ಮಾಡೋದು. ಸತ್ಯ ಹೇಳಿದ್ದಕ್ಕೆ ಇದು ನಿನ್ನ ಬಹುಮಾನ. ಅವನೇನ್ ದೊಡ್ಡ ಸತ್ಯವಾದಿನಾ? ಇದೇ ಸತ್ಯ ಹೇಳಿದ್ದಕ್ಕೆ ಬಹುಮಾನ.
ಹರಿದಾಕಿರೋದು? ನೀವೇನ ನಮ್ಮ ಪುಸ್ತಕಗಳನ್ನ ಹರಿದಾಕಿರೋದು? ನಾನ್ ನಿಮ್ಮನ್ನೇ ಕೇಳ್ತಿರೋದು. ನೀವೇ ತಾನೇ ನಮ್ಮ ಪುಸ್ತಕಗಳನ್ನ ಹರಿದಾಕಿರೋದು? ಹಾ, ಹರಿದಾಕದ್ವಿ. ಈಗೇನ್ ಹೊಡಿತ್ಯಾ? ನೀನ್ ಗುರಾಯಿಸಿದ್ರೆ ನಾವೇನ್ ಹೆದರ್ಕೊಳ್ಬೇಕಾ? ತಗೋ, ಹೆದರ್ಕೊಂಡ್ವಿ. ಏನ್ ಮಾಡ್ತಾ ಇದೀಯ ಆನಂದರಾವ್? ಗುರುಗಳೇ, ಅವ್ರು ನಮ್ಮ ಪುಸ್ತಕಗಳನ್ನ ಹರಿದು ಹಾಕಿದ್ದಾರೆ. ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಏನಾಗಿದೆ ನಿನ್ಗೆ? ನೀನ್ ಮಾಡೋ ಈ ಕೆಲಸದಿಂದ ನಿನ್ನನ್ನು ಮಾತ್ರ ಅಲ್ಲ, ಭೀಮ್ರಾವ್ನು ಶಾಲೆಯಿಂದ ಕಳಿಸ್ತಾರೆ. ಅಷ್ಟೇ ಅಲ್ಲ, ಊರಿಂದ ಆಚೆ ಕಳಿಸ್ತಾರೆ. ಆದ್ರೆ ಗುರುಗಳೇ, ಅವ್ರಿಗೆ ನಾವ್ ಏನ್ ಮಾಡಿದ್ವಿ? ನಮ್ಮ ಪುಸ್ತಕನ ಯಾಕೆ ಹರಿಬೇಕಿತ್ತು? ನಿನಗೇನ್ ಬೇಕೀಗ? ನಿನ್ನ ಮತ್ತು ಭೀಮ್ರಾವ್ ವಿದ್ಯಾಭ್ಯಾಸ ನಿಲ್ಬೇಕಾ? ಎಸೆಯೋದನ್ನ ಬಿಸಾಕೋ. ಭೀಮಾ, ನನ್ನ ಕ್ಷಮಿಸ್ಬಿಡು. ಅವ್ರನ್ನ ತಡಿಯಕ್ಕಾಗ್ಲಿಲ್ಲ. ಅವ್ರ ನಿನ್ ಜೊತೆ ತಪ್ಪಾಗಿ ನಡ್ಕೊಂಡಿದ್ದಾರೆ. ಗುರುಗಳೇ, ಎಲ್ಲರೂ ಸೇರ್ಕೊಂಡು ನನ್ನ ಪುಸ್ತಕ ಹರಿದಾಕಿದ್ದಾರೆ. ಭೀಮಾ, ಸಹಿಸ್ಕೊಳ್ಳೋದನ್ನ ಕಲ್ತ್ಕೋ. ಅನ್ಯಾಯ ಜಾಸ್ತಿ ದಿವಸ ಬದುಕೋದಿಲ್ಲ. ಆ ಮಕ್ಕಳು ಆ ಥರ ಮಾಡಬಾರ್ದಾಗಿತ್ತು. ಇದು ಕಾನೂನು ಪ್ರಕಾರ ತಪ್ಪು. ನಿನಗೆ ಹೊಸ ಪುಸ್ತಕ ಸಿಗುತ್ತೆ. ಅಪ್ಪನಿಗೆ ಹೇಳಿದ್ರೆ ನಿನಗೋಸ್ಕರ ಹೊಸ ಪುಸ್ತಕ ತಂದು ಕೊಡ್ತಾರೆ. ಜೀವನದಲ್ಲಿ ನಾನು ಯಾವಾಗಲೂ ನಿಮ್ಮನ್ನ ಸುಬೇದಾರ ಅಂತಾನೆ ನೋಡಿರೋದು. ಈಗ ಕೂಲಿಯವ್ರ ಥರ ನೋಡೋಕ್ಕಾಗಲ್ಲ ನನಗೆ. ಇವತ್ತು ನಮಗೆ ದುಡ್ಡಿಗೆ ತೊಂದರೆ ಇರ್ಬೋದು, ಕೆಲಸ ಹುಡ್ಕಕ್ಕೆ ಕಷ್ಟ ಆಗ್ತಿರ್ಬೋದು. ಬೇಡ ಗುರುಗಳೇ, ನನ್ನ ಅಪ್ಪನ ಹತ್ರ ಏನೂ ಹೇಳಲ್ಲ. ಅವರ ಹತ್ರ ಈಗ ದುಡ್ಡಿಲ್ಲ. ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ದಾರೆ. ಅವ್ರಿಗೇನು ಹೇಳಲ್ಲ ನಾನು. ಶಬಾಷ್ ಭೀಮಾ. ಎಲ್ಲ ಮಕ್ಕಳು ನಿನ್ನ ಥರನೇ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಿನ್ನ ಪ್ರಾಮಾಣಿಕತೆ ನೋಡಿ ತುಂಬ ಖುಷಿ ಆಯಿತು. ಭೀಮಾ, ಇದೇ ಪ್ರಾಮಾಣಿಕತೆ ಉಳಿಸ್ಕೋ. ಜೀವನದಲ್ಲಿ ತುಂಬ ಮುಂದೆ ಬರ್ತೀಯ. ಭೀಮಾ, ನೀನೇನು ಯೋಚನೆ ಮಾಡ್ಬೇಡ. ನಾವ್ ಈ ಪುಸ್ತಕಗಳನ್ನ ಗೋಂದ್ ಹಾಕಿ ಅಣ್ಸೋಣ. ಬೇಡ ಅಣ್ಣ, ನಾವ್ ಮನೇಲಿ ಗೋಂದ್ ಹಾಕಿದ್ರೆ ಅಪ್ಪ ಅಮ್ಮಂಗ್ ಗೊತ್ತಾಗ್ಬಿಡುತ್ತೆ. ಆಮೇಲೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಸ್ಕೂಲ್ ಬಿಟ್ಮೇಲೆ ನೀವಿಬ್ರು ಇಲ್ಲೇ ಕಾಯ್ತಾ ಇರಿ. ನಾನು ಮನೆಗೆ ಹೋಗಿ ಗೋಂದ್ ಮಾಡ್ಕೊಂಡು ತರ್ತೀನಿ. ಹೌದು ಭೀಮಾ, ಈಗ ನೀನು ಅಳೋದು ನಿಲ್ಸು. ನಿನ್ನ ಪುಸ್ತಕ ಎಲ್ಲ ಸರಿ ಹೋಗುತ್ತೆ. ಇವರೆಲ್ಲ ಇದೆಲ್ಲ ನಿಂಗೆ ಸಹಾಯ ಮಾಡೋಕ್ಕೆ. ನಾನು ಈಗಲೇ ಪ್ರಿನ್ಸಿಪಾಲ್ ಸರ್ ಹತ್ರ ಹೋಗಿ ಆ ಹುಡುಗರ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಸರಿನಾ? ಸರಿ ಗುರುಗಳೇ. ಹಾಂ. ಪ್ರಿನ್ಸಿಪಲ್ ಸಾಹೇಬ್ರೆ, ಇವತ್ತು ತರಗತಿಯಲ್ಲಿ ಕೆಲವು ಹುಡುಗರು ಭೀಮ್ರಾವ್ ಪುಸ್ತಕನ ಹರಿದಾಕ್ಬಿಟ್ಟಿದ್ದಾರೆ. ನಮ್ಮ ಶಾಲೆ ಮರ್ಯಾದೆ ಉಳಿಸಿರುವಂಥ ಭೀಮ್ರಾವ್ ಪುಸ್ತಕನ ಹರಿದಾಕಿದ್ದಾರೆ. ಮಕ್ಕಳವನಿಗೆ ತುಂಬ ಹಿಂಸೆ ಕೊಟ್ಟಿದ್ದಾರೆ.
ಅವರೆಲ್ಲರೂ ತಪ್ಪು ಮಾಡಿದ್ದಾರೆ. ವಿಚಾರಿಸಿ ಸರಿಯಾದ ಶಿಕ್ಷೆ ಕೊಡಿ. ಅದರಲ್ಲೂ ಶಾಲೆ ಶಿಸ್ತನ್ನ ಕಾಪಾಡೋದು ನಮ್ಮ ಕರ್ತವ್ಯ. ನೀವು ಆ ಭೀಮನ್ ಬಗ್ಗೆ ಜಾಸ್ತಿ ಕಾಳಜಿ ತೋರಿಸಿದ್ರೆ ಅನ್ನಿಸ್ತಿಲ್ವಾ? ನಿಮ್ಮ ನಡವಳಿಕೆನೇ ಬದಲಾಗತ್ತಲ್ಲ. ಯಾಕೆಂದ್ರೆ ನಾನೊಬ್ಬ ಅಧ್ಯಾಪಕ. ಅದರಲ್ಲೂ ಭೀಮರಾವ್ ತುಂಬಾ ಒಳ್ಳೆ ಹುಡುಗ. ತಿಳುವಳಿಕೆ ಇರೋ ಯಾವುದೇ ವ್ಯಕ್ತಿ ಆದರೂ ಅವನ ಬಗ್ಗೆ ಹೀಗೆ ಮಾತಾಡ್ತಾರೆ. ಆದ್ರೆ ನೀವು ಕಾರಣ ಇಲ್ಲದೆ ಮಾತಾಡ್ತಿದ್ದೀರ. ಭೀಮ್ರಾವು ಬಹಳ ಒಳ್ಳೆ ವಿದ್ಯಾರ್ಥಿ ಅಂತ ನಾನು ಒಪ್ಕೋತೀನಿ. ಆದ್ರೆ ಅವನು ಒಬ್ಬನಿಗೋಸ್ಕರ ಬೇರೆ ವಿದ್ಯಾರ್ಥಿಗಳಿಗೆ ಶಿಕ್ಷೆ ಕೊಡಕ್ಕಾಗಲ್ಲ ಅಲ್ವಾ? ಹಾಗಾದ್ರೆ ಭೀಮಿಂಗೆ ಅವರು ಹೀಗೆ ಹಿಂಸೆ ಕೊಡಬೇಕು ಅಂತೀರಾ? ನೀವು ಒಳ್ಳೆ ಭೀಮ್ರಾವ್ ಹಿಂದೆ ಬಿದ್ದಿದ್ದೀರಲ್ಲ, ಅದು ಹೇಗೆ ನಡ್ಕೊಂಡು ಹೋಗ್ತಿದೆಯೋ ಹಾಗೆ ಹೋಗ್ಲಿ ಬಿಡಿ. ಸ್ಕೂಲಲ್ಲಿ ಇನ್ನೂ ಬೇರೆ ಮಕ್ಕಳಿದ್ದಾರೆ, ಅವ್ರ ಮೇಲೂ ಸ್ವಲ್ಪ ಗಮನ ಕೊಡಿ. ಭೀಮ್ರಾವು ಒಬ್ಬನೇ ಇರೋದಲ್ಲ ಸ್ಕೂಲಲ್ಲಿ. ಹೊರಡಿ. ನೀವೆಲ್ಲ ಇಲ್ಲೇ ಇರಿ, ನಾನು ಹೋಗಿ ಗೋನ್ ಮಾಡ್ಕೊಂಡ್ ಬರ್ತೀನಿ. ಸರಿ. ಬನ್ನಿ ಅಲ್ಲೋ ಕೂತ್ಕೊಂಡಿರೋಣ. ಅದ್ಗೆ ಹಾ ನೀವು ಸಂತೆ ಕಡೆ ಹೋಗಿ ತರಕಾರಿ ತಗೊಂಡ್ ಬನ್ನಿ. ನಾನ್ ಸೀಮೆ ಎಣ್ಣೆ ತಗೊಂಡ್ ಮನೆ ಕಡೆ ಹೋಗಿರ್ತೀನಿ. ಇನ್ನೇನ್ ಮಕ್ಳು ಬಂದ್ಬಿಡ್ತಾರೆ. ನೀನ್ ಒಬ್ಳೇ ಹೋಗ್ತೀಯಾ? ಒಬ್ಳೇ ಎಲ್ಲಿ, ಮಂಜುಳಾ ಕೂಡ ಬರ್ತಿದ್ದಾಳಲ್ಲ ನನ್ ಜೊತೆ. ನೀವ್ ಚಿಂತೆ ಮಾಡ್ಬೇಡಿ. ಸರಿ, ನಾನ್ ತರಕಾರಿ ತಗೊಂಡ್ ಬರ್ತೀನಿ. ಸುರೇಂದ್ರ ಯಾಕೋ ನಮ್ಗೆ ಕೈ ಕೊಡ್ತಾನೆ ಅನ್ನಿಸ್ತಿದೆ. ಇಲ್ಲ, ಅವನ್ ಒಳ್ಳೆ ಹುಡ್ಗ, ಬಂದೇ ಬರ್ತಾನೆ. ನೋಡು ಬಂದ್ಬಿಟ್ಟ. ತಗೊಳ್ಳಿ, ಇಲ್ಲಿಡ್ತೀನಿ. ಗೋಂದ್ ಯಾಕೆ ಮಾಡ್ತಿದ್ಯಾ ಅಂತ ಅಮ್ಮ ಕೇಳಿದ್ರು. ಅದಕ್ ನಾನು ಗಾಳಿಪಟಕ್ಕೆ ಅಂದೆ. ದೂರ ಇರು ನೀನು. ನೀನ್ ನಮ್ ಜೊತೆ ಇದ್ಯಾ ಅಂತ ಯಾರಾದ್ರೂ ನೋಡಿದ್ರೆ ನಿನ್ ಬಗ್ಗೆನೂ ಕೆಟ್ಟದಾಗ ಮಾತಾಡ್ತಾರೆ. ನೀನ್ ಬರ್ಬೇಡ, ನಾವ್ ಮಾಡ್ಕೋತೀವಿ. ಹೊರಡು. ಅದೇನಾಗುತ್ತೋ ಆಗ್ಲಿ ನೋಡೋಣ. ನಾನು ನಿಮಗ್ ಸಹಾಯ ಮಾಡ್ತೇನೆ. ಇವತ್ತು ಹಿಂಗೆ ಕಳೆದೋಗತ್ತೆ ಅನ್ಕೋತೀನಿ, ಏನೂ ಸಿಗದೆ. ಯಾರಾದ್ರೂ ಈ ಕಡೆ ಹೋದ್ರೆ ಹೊಡೆದು ಕಿತ್ಕೊಂಡ್ರೆ ಏನಾದ್ರೂ ಸಿಗತ್ತಷ್ಟೇ. ಯಾರೋ ಬರ್ತಿದ್ದಾರೆ, ನೀವು ತಯಾರಾಗಿ. ಇವರು ರಾಮ್ಜಿ ಮನೆಯವರು. ಇವರಿಂದ ಲೂಟಿ ಮಾಡಬೇಕು ಅಂದ್ರೆ ನಾವು ಅವ್ರನ್ನ ಮುಟ್ಟಬೇಕಾಗತ್ತೆ. ಅವರನ್ನ ಮುಟ್ಟಿದ್ರೆ ನಾವು ಅಶುದ್ಧರಾಗ್ತೀವಿ. ಪಾಪ ಕೂಡ ಸುತ್ಕೊಳತ್ತೆ. ಸುತ್ತಮುತ್ತ ಯಾರೂ ಇಲ್ಲ. ನಮ್ಮನ್ನಿಲ್ಲಿ ಯಾರು ನೋಡ್ತಿದ್ದಾರೆ? ಯಾರು ನೋಡ್ತಿಲ್ಲ ಅಂದ್ಮೇಲೆ ಅದೇ ಪಾಪ ಆಗುತ್ತೆ. ಬನ್ನಿ ನನ್ನ ಜೊತೆ. ಅಮ್ಮ, ಈ ಸೀಮೆ ಎಣ್ಣೆ ಎಲ್ಲ ಅಂಗಡಿಯಲ್ಲೂ ಸಿಗಲ್ವಾ? ಇದಕ್ಕೋಸ್ಕರ ಇಷ್ಟು ದೂರ ಬರ್ಬೇಕು. ಬಂದ್ಮೇಲೆ ಇಷ್ಟುದ್ದ ಸಾಲಲ್ಲಿ ನಿಂತ್ಕೊಂಡ್ ಬೇರೆ ತಗೋಬೇಕು. ಯಾಕಂದ್ರೆ ಸೀಮೆ ಎಣ್ಣೆ ಹೊರದೇಶದಿಂದ ಬರೋದು. ಮತ್ತಿದನ್ನ ಕಂಪನಿ ಸರ್ಕಾರನೇ ಮಾರೋದ್ರಿಂದ ಎಲ್ಲ ಅಂಗಡಿಗಳಲ್ಲೂ ಸಿಗಲ್ಲ. ನಡಿ ನಡಿ, ಬೇಗ ನಡಿ. ಹೇ, ನಿಂತ್ಕೋ. ಎಲ್ಲೋಗ್ತಾ ಇದೀಯಾ? ನಿನ್ನ ಹತ್ರ ಇರೋ ಒಡವೆ ಹಣನೆಲ್ಲ ಬೇಕು ಕೊಡು. 1 ಪೈಸೆ ಇಲ್ಲ ನನ್ನ ಹತ್ರ. ಮತ್ ಒಡವೆಗಳನ್ನೆಲ್ಲ ನಾವು ಮಾರ್ಬಿಟ್ಟಿದೀವಿ. ಸಾಯಿಸ್ಬಿಡ್ತೀನಿ ನಿನ್ನ. ನಮ್ಮ ಹತ್ರ ಏನು ಇಲ್ಲ ಅಂತಿದ್ದೀನಲ್ಲ. ಬಾಯಿ ಮುಚ್ಕೊಂಡು ದುಡ್ಡು ಕೊಡು. ನಿಜವಾಗ್ಲೂ ಏನು ಇಲ್ಲ, ಏನು ಇಲ್ಲ. ಇದ್ದಿದ್ದ ದುಡ್ಡೆಲ್ಲ ಸೇರಿಸಿ ಸೀಮೆ ಎಣ್ಣೆ ತಗೊಂಡ್ಬಿಟ್ಟಿದೀವಿ ಅಷ್ಟೇ, ಇದೇನಿಲ್ಲ. ಇವಳು ಹಿಂಗೆ ಹೇಳಿದ್ರೆ ಕೇಳಲ್ಲ. ಸೀಮೆ ಎಣ್ಣೆ ಕೊಡಲ್ಲ. ಓದ್ಬೇಕು. ಬಿಡಿ, ಬಿಟ್ಬಿಡಿ, ಬಿಡು, ಬಿಡು, ಬಿಡಿ, ಬಿಟ್ಬಿಡಿ. ಅಯ್ಯೋ, ಯಾರಾದ್ರೂ ಮಾಡಿ. ನನ್ ಮಗಳನ್ನ ಬಿಟ್ಬಿಡಿ, ಬಿಡಿ ನನ್ನನ್ನ. ನಂಗೇನಾಗಿಲ್ಲ ತಾನೆ?
ದೂರ. ಹೇಳ್ದಲ್ಲ ಎಣ್ಣೆ ಕೊಡಲ್ಲ ಅಂತ. ನನ್ ಭೀಮ ಹೇಗ್ ಗೊತ್ತಾನೆ? ನನ್ ಭೀಮ ಬೇರೆಯವ್ರ ಮನೆಗೆ ಹೋದ್ರೆ ಅವ್ರ ದೀಪ ಆರಿಸ್ಬಿಡ್ತಾರೆ. ಎಣ್ಣೆ ಕೈ ಹಾಕಿದ್ರೆ ಜೀವ ತೆಗಿತೀನಿ ನಿಮ್ದು. ಓಡೋಗಿ. ಅಯ್ಯೋ ಅಯ್ಯೋ, ನನ್ ಎಣ್ಣೆ ನಿಲ್ಲಿ. ಅಯ್ಯೋ ನಿಲ್ಲಿ. ನನ್ ಭೀಮ ಹೇಗ್ ಓದ್ತಾನೆ? ದಯವಿಟ್ಟು ಕೊಟ್ಬಿಡಿ. ನಿಂತ್ಕೊಳ್ಳಿ. ಅಯ್ಯೋ ಏನಾಯ್ತು? ಏನಾಯ್ತು ನಿನಗೆ? ಅಯ್ಯೋ ಏನಾಯ್ತು ಅಣ್ಣ? ಏನಾಯ್ತು ಇವ್ರಿಗೆ? ಹೋಗಿ ಯಾರಾದ್ರೂ ನೀರು ತಗೊಂಬನ್ನಿ ಬೇಗ ಬೇಗ. ಏನಾಗಲ್ಲ ಅಣ್ಣ, ನೀರು ಕುಡಿರಿ. ಕುಡಿ. ನೀವೆಲ್ಲ ಕೆಲ್ಸಕ್ಕೆ ಹೋಗಿ. ಸತ್ತಿಲ್ಲ ಅವನು. ಮತ್ ನೀನು ಮನೆಗೆ ಹೋಗ್ತಾ ಇರೋ. ಮೈಯಲ್ಲಿ ಶಕ್ತಿ ಇಲ್ಲ ಅಂದ್ಮೇಲೆ ಕೆಲ್ಸಕ್ಕೆ ಯಾಕೆ ಬರ್ತೀರಾ ನಿಮ್ಮಂತರು? ಇಲ್ಲ ಇಲ್ಲ ದಣಿಗಳೇ, ನಾನು ಕೆಲಸ ಮಾಡ್ತೀನಿ. ದುಡ್ಡಿಲ್ದೆ ಮನೆಗೆ ಹೋದ್ರೆ ಹೆಂಡತಿ ಮಕ್ಳಿಗೆ ಏನ್ ತಿನ್ನಿಸ್ಲಿ? ನಿನ್ನಂತ ಕೈಲಾಗದೆ ಇರೋರ್ಗೆ ನಾವು ಕೆಲಸ ಕೊಡಕ್ ಆಗಲ್ಲ. ನೀನ್ ಇದೇ ತರ ಬೀಳ್ತಾ ಇರ್ತೀಯ. ಇವ್ರೆಲ್ರು ಕೆಲಸ ಬಿಟ್ಕೊಂಡು ನಿನ್ನ ಎತ್ತಕ್ ಬರ್ತಾ ಇರ್ತಾರೆ. ಮಾಲೀಕರಿಗೆ ನಷ್ಟ ಆಗ್ಬೇಡ. ಇಲ್ಲ, ನಿಮ್ಗೇನು ನಷ್ಟ ಮಾಡಲ್ಲ. ನಾಳೆ ನನ್ನ ಮಗನೂ ಜೊತೆಲಿ ಕರ್ಕೊಂಡು ಬರ್ತೀನಿ. ನಾವಿಬ್ರು ಸೇರಿ ಕೆಲಸ ಮಾಡ್ತೀವಿ. ನೀವು ಒಂದೇ ಕೂಲಿ ಕೊಡಿ. ನನ್ನ ಕೆಲಸದಿಂದ ಮಾತ್ರ ತೆಗಿಬೇಡಿ. ಸರಿ, ಇವತ್ತಿನ ಕೂಲಿ ಸಿಗಲ್ಲ ನಿನ್ಗೆ. ಕೆಲಸ ಕಡಿಮೆ ಮಾಡಿದ್ಯಾ ನೀನು. ಯಜಮಾನ್ರೆ, ಇವ್ರ ಕೆಲ್ಸನೂ ನಾನೇ ಮಾಡ್ತೀನಿ. ನೀವು ಇವರಿಗೆ ಪೂರ್ತಿ ಹಣ ಕೊಟ್ಬಿಡಿ. ಇವನೇ ನಿನ್ ಸಂಬಂಧಿನ? ಆ ರೀತಿ ಯಾವ ಸಂಬಂಧನೂ ಇಲ್ಲ. ಬಡತನದ ಸಂಬಂಧ ಅಂತೂ ಇದೆ. ಸರಿ, ಮೊದ್ಲು ನಿನ್ ಪಾಲಿನ ಕೆಲಸ ಮಾಡು, ಆಮೇಲೆ ಇವನ್ ಕೆಲಸ ಮಾಡಿ ಮುಗಿಸುವಂತೆ. ನೀವೇನ್ ನೋಡ್ತಾ ಇದ್ದೀರಾ? ನಡೀರಿ, ನಿಮ್ ಕೆಲಸ ಮಾಡಿ ಹೋಗಿ. ಬೇಗ ಕೆಲಸ ಮುಗಿಸಿ. ಅದ್ಕೆ ತುಳಸಿ, ಹಾ, ನಿಮ್ಮಮ್ಮ ಇನ್ನೂ ಬಂದಿಲ್ವಾ? ಇಲ್ಲ, ಇನ್ನೂ ಬಂದಿಲ್ಲ. ಏನಾಯ್ತು? ನನ್ಗಿಂತ ಮುಂಚೆನೆ ಹೊರಟ್ರಲ್ಲ, ಎಲ್ಲಿ ಹೋದ್ರೋ ಗೊತ್ತಾಗ್ತಿಲ್ಲ. ಇರ್ಲಿ, ಪರವಾಗಿಲ್ಲ, ಇನ್ನೇನ್ ಬರ್ಬೋದು. ಅದ್ಕೆ ಅಯ್ಯೋ ಅದ್ಕೆ ಏನಾಯ್ತು? ಎಣ್ಣೆ ಡಬ್ಬ ಎಲ್ಲಿ? ಕಿತ್ಕೊಂಡು ಹೋಗ್ಬಿಟ್ರು. ಅದಕ್ಕೆ ಕಿತ್ಕೊಂಡು ಹೋದ್ರ? ಯಾರು ಕಿತ್ಕೊಂಡ್ರು? ಗೊತ್ತಿಲ್ಲ. ಅದಕ್ಕೆ 3 ಜನ ಮುಖ ಮುಚ್ಕೊಂಡವ್ರು ಸೀಮೆಣ್ಣೆ ಡಬ್ಬನ ಕತ್ಕೊಂಡು ಓಡೋದ್ರು. ಮತ್ತೆ ತರಕ್ ದುಡ್ಡಿಲ್ಲ. ಅದಕ್ಕೆ ಮಕ್ಳು ಹೇಗ್ ಓದ್ತಾರೆ ಈಗ? ಜನ ನಮ್ ನೆರಳು ನೋಡಿದ್ರೆ ಓಡೋಗ್ತಾ ಇದ್ರು. ಈಗ ಅವ್ರ ಲಾಭಕ್ಕೋಸ್ಕರ ನಮ್ಮಂತವರಿಂದ ಎಣ್ಣೆ ಕದ್ಕೊಂಡು ಹೋಗ್ತಾರೆ. ಧರ್ಮ ಕರ್ಮದ ಮೇಲೆ ಭಯನೇ ಇಲ್ಲ. ದುಷ್ಟರು. ಸೀಮೆಣ್ಣೆ ಇಲ್ಲ ಅಂದ್ರೆ ಮಕ್ಳು ಹೇಗ್ ಓದ್ತಾರೆ? ಅದಕ್ಕೆ ಮತ್ತೆ ತರೋಣ ಅಂದ್ರೆ ನನ್ನ ಹತ್ರ ದುಡ್ಡು ಇರ್ಲಿಲ್ಲ. ಆಗ ನಿಮ್ಗೆ ದುಡ್ಡು ಕೊಡ್ತೀನಿ, ಎಣ್ಣೆ ತರ್ತೀರಾ? ಡಬ್ಬಕ್ಕೂ ದುಡ್ಡು ಇಸ್ಕೋತಾರೆ. ರಾತ್ರಿ ಅಷ್ಟರಲ್ಲಿ ಎಣ್ಣೆ ತರಲಿಲ್ಲ ಅಂದ್ರೆ ಮಕ್ಳು ಹೇಗ್ ಓದ್ತಾರೆ? ನೀವೇನು ಯೋಚನೆ ಮಾಡ್ಬೇಡಿ. ಮೀರಾಬಾಯಿ, ಭೀಮಾಬಾಯಿ. ಹಾ, ಬಂದೆ. ಇವತ್ ರಾತ್ರಿಯಲ್ಲಿ ಭಜನೆ ಇದೆ, ಎಲ್ರೂ ಬರ್ತಾ ಇದ್ದಾರೆ. ನೀವು ಬನ್ನಿ.
ಅಮ್ಮ, ನಾವು ಓದ್ಬೇಕು ಅಂತ ನೀವು ಮತ್ತೆ ಅಪ್ಪ ಎಷ್ಟೊಂದು ಕಷ್ಟಪಡ್ತಿದ್ದೀರಾ. ಎಲ್ಲ ಅಪ್ಪ ಅಮ್ಮಂದ್ರು ಮಾಡ್ತಾರೆ ಭೀಮಾ. ಇಲ್ಲ ಅಮ್ಮ, ನೀವು ಪಡೋಷ್ಟು ಕಷ್ಟನ ಬೇರೆಯವ್ರ ಅಪ್ಪ ಅಮ್ಮ ಪಡಲ್ಲ. ಈ ದುಡ್ಡು ಇಟ್ಕೊಳ್ಳಿ. ನಾಳೆ ನಿಮ್ಮ ಮಗನ ಕೆಲ್ಸಕ್ಕೋಸ್ಕರ ಇಲ್ಲಿ ಕರ್ಕೊಂಡು ಬರಬೇಡಿ. ಅವನನ್ನ ಓದಕ್ಕೆ ಸ್ಕೂಲಿಗೆ ಕಳಿಸಿ. ಅವನ್ಯಾಕೆ ಇಲ್ಲಿಗೆ ಬಂದು ಮೈಮುರಿ ಹಾಕಿ ಕೆಲಸ ಮಾಡಬೇಕು? ಅದೇ ಓದು ಬರಹ ಕಲ್ತ್ರೆ ಜೀವನದಲ್ಲಿ ನೀನಷ್ಟು ಕಷ್ಟಪಡದೇ ಬೇಕಿಲ್ಲ. ರಾಮ್ಜಿ ಅಣ್ಣ, ಇವತ್ತು ನಮ್ಮನೆ ಪಕ್ಕದಲ್ಲಿ ಭಜನೆ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಎಲ್ರೂ ಬರ್ತಿದ್ದಾರೆ. ಒಂದ್ ಕೆಲಸ ಮಾಡಿ, ನೀವು ಬನ್ನಿ. ನೀವು ಬನ್ನಿ. ಅಲ್ಲಿ ಯಾರು ತಡೆಯೋರಿಲ್ಲ. ಎಲ್ರು ಅವ್ರವ್ರ ಜಾಗದಲ್ಲೇ ಕೂತಿರ್ತಾರೆ. ಮತ್ತೆ ಎಲ್ಲಾ ಜಾತಿಯವ್ರಿಗೂ ಒಂದು ಜಾಗ ಇದ್ದೇ ಇರುತ್ತೆ. ಕಳೆದ ಸಲ ಆದಂಗೆ ಈ ಸಲ ತಾಳ ತಪ್ಪಾರ್ದು. ಸರಿಯಾಗಿ ನೋಡ್ಕೋ. ಗೊತ್ತಾಯ್ತಾ? ದೊಡ್ಡ ತೊಂದರೆ ಆಗಿದೆ. ಯಾಕೇನಾಯ್ತು? ಅದೇ ಹಾಡಕ್ ಬರ್ಬೇಕಿತ್ತಲ್ಲ, ಅವನ್ ಬರ್ತಿಲ್ಲ. ಏಯ್, ನಾವಾಗ್ಲೇ ಹಣ ಕೊಟ್ಟು ಬಂದಿದೀವಿ, ಮತ್ತೆ ಯಾಕೆ ಬರ್ತಿಲ್ಲ ಅವನು? ಅಲ್ಲ ಅಣ್ಣ, ಆ ಊರವನೊಬ್ಬ ಏನಂದ ಗೊತ್ತಾ? ಹಾಡೋನ್ಗೆ ತುಂಬಾ ಹುಷಾರಿಲ್ವಂತೆ, ಹಾಡಕ್ಕಾಗಲ್ವಂತೆ. ಈಗ ಜನ ಎಲ್ಲ ಬಂದಿದ್ದಾರೆ. ನಮಗ್ ಮೊದ್ಲೇ ಹೇಳಕ್ಕಾಗಿಲ್ವಾ? ತುಂಬಾ ಹಿಂದೆಯಿಂದ ನಡ್ಕೊಂಡು ಬಂದಿರೋ ಸಂಪ್ರದಾಯ ಇದು. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಭಜನೆ ಕಾರ್ಯಕ್ರಮ ನಿಂತೋದ್ರೆ ನಾವ್ ಯಾರು ಊರಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ಒಬ್ರೋ ಇಬ್ರೋ ಇಲ್ಲಿ ಬಂದಿಲ್ಲ, ಊರಿನ ಜನ ಎಲ್ಲ ಬಂದಿದ್ದಾರೆ. ನೋಡಿ ನೋಡಿ ಅಲ್ಲಿ. ಅಣ್ಣ, ಎಲ್ರು ನಮ್ಗಂತೂ ಹಿಡಿ ಶಾಪ ಹಾಕ್ತಾರೆ. ಎಲ್ಲ ಅವ್ರ ಕೆಲಸ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ನಮ್ಮಲ್ಲಿ ಯಾರನ್ನಾದ್ರೂ ಕೇಳಿ ನೋಡು, ಯಾರಾದ್ರೂ ಹಾಡ್ಬೋದೇನೋ. ಕಡೆ ಪಕ್ಷ ಭಜನೆ ಆಯ್ತು ಅಂತ ಹೇಳ್ಕೊಳಕ್ಕಾದ್ರೂ ಆಗುತ್ತೆ. ಕೇಳು. ಸರಿ, ಕೇಳ್ತೀನಿ. ಎಲ್ಲ ಇಲ್ಲಿ ಕೇಳಿ. ನಿಮ್ಮಲ್ಲಿ ಯಾರಿಗಾದ್ರೂ ಹಾಡಕ್ ಬರುತ್ತಾ? ಯಾರಿಗೂ ಬರಲ್ವಾ? ಇಲ್ಲಿ ಹಾಡು ಭಜನೆ ಏನು ನಡೆಯಲ್ಲ ಅನ್ಸುತ್ತೆ. ಬನ್ನಿ ಹೋಗೋಣ. ನಮ್ಮಪ್ಪ ತುಂಬಾ ಚೆನ್ನಾಗಿ ಹಾಡ್ತಾರೆ. ಅವನಿಂದ ಹಾಡ್ಸದ? ಅವನಿಗೆ ಭಜನೆ ಹಾಡಕ್ ಬರಲ್ಲ ಅನ್ಸುತ್ತೆ. ನೋಡ ಎಲ್ಲಿ ನಿಂತಿದ್ದಾನ ಅವನು. ಅವರು ಅಂಥ ಜನ, ನಿಮ್ಗೋದ್ ಗೊತ್ತಿದೆ ತಾನೆ. ಅವನ್ಗೆ ಹಾಡಕ್ ಬಿಡೋಣ, ಕೊನೆ ಪಕ್ಷ ಮರ್ಯಾದೇನಾದ್ರೂ ಉಳಿಯುತ್ತೆ. ನೀನ್ ಬೇಕಾದ್ರೆ ಕಿವಿ ಮುಚ್ಕೋ. ನಾವೇನು ಅವನ್ ತಲೆ ಮೇಲೆ ಕೂರ್ಸ್ಕೊಂಡು ಹಾಡಿಸ್ತಿದೀವ? ನೀವು ಹೇಳಿದ್ದು ಸರಿನೇ. ಇದರಿಂದ ನಮ್ಮ ಮರ್ಯಾದೆನಾದ್ರೂ ಉಳಿಯುತ್ತೆ. ಇಲ್ಲಾಂದ್ರೆ ಜನ ತಲೆಗೊಂದು ಮಾತಾಡ್ತಾರೆ. ಭಜನೆಗೆ ಅಂತ ಚಂದ ವಸೂಲಿ ಮಾಡಿ ದುಡ್ಡು ನುಂಗಿದ್ದಾರೆ ಅಂತಾರೆ. ಜನ ಯಾವುದೋ ಒಂದು ಹಾಡು ಕೇಳ್ಕೊಂಡಾದ್ರೂ ಹೋಗ್ಲಿ. ಅಣ್ಣ, ಅವನು ಹಾಡೋದಾದ್ರೆ ನಾನಂತೂ ಬಾರ್ಸಲ್ಲ. ತಗೋ, ಇವ್ರದೊಂದು ಸಮಸ್ಯೆ. ಹಾಡೋನು ಯಾವಾಗಲೂ ತಾಳಕ್ಕೆ ತಕ್ಕಂತೆ ಹಾಡಬೇಕು. ಅವನು ನಮ್ಮ ತಾಳಕ್ಕೆ ಹಾಡೋದ ಸಾಧ್ಯನೇ ಇಲ್ಲ. ಇದಕ್ಕೊಂದು ಉಪಾಯ ಇದೆ. ಹೀಗೆ ಮಾಡೋಣ, ಮಧ್ಯ ಒಂದು ಪರದೆ ಹಾಕೋಣ. ನೀನು ಡೋಲಕ್ ಬರ್ಸು, ಅವನು ಹಾಡಿ. ಒಳ್ಳೆ ಉಪಾಯನೇ. ಭೀಮಾ, ಇಲ್ಬಾ. ಅಪ್ಪ, ಅವ್ರ ಕಡೆ ಹಾಡೋರು ಬಂದಿಲ್ಲ ಅನ್ಸುತ್ತೆ. ನೀವು ಹಾಡಿ ಅಪ್ಪ. ಏನ್ ಮಾಡೋದಣ್ಣ? ನೀವು ಹೂ ಅಂದ್ರೆ ಮಾತಾಡ್ತೀನಿ. ನನಗೇನು ತೋರಿಸ್ತಾನೆ ಇಲ್ಲ. ಮತ್ತೇನ್ ಮಾಡಕ್ಕಾಗತ್ತೆ?
ಹೋಗಿ ಕೇಳಮ್ನೆ. ಸರಿ ನಡಿ ನಾವು ಮನೆಗೆ ಹೋಗೋಣ. ಹೇ ನಿಂತ್ಕೋ. ನೀನ್ ಹಾಡ್ತೀಯಂತೆ? ಹಾ, ತುಂಬಾ ಚೆನ್ನಾಗಿ ಹಾಡ್ತಾರೆ. ಅಪ್ಪ ಒಳ್ಳೆ ಹಾಡಾಡಿ. ಹಾಡಿ ರಾಮ್ಜಿ, ತುಂಬಾ ಚೆನ್ನಾಗಿ ಹಾಡ್ತೀರಾ. ನೀವೆಲ್ಲ ಕುತ್ಕೊಳ್ಳಿ, ಕಾರ್ಯಕ್ರಮ ಇನ್ನೇನು ಶುರುವಾಗುತ್ತೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪರ್ದೆ ಹಾಕೋ ಏರ್ಪಾಡು ಮಾಡಿ. ಸರಿ ಅಣ್ಣ. ಹಾ, ಶುರು ಮಾಡೋ. ಕಬೀರಾನಂದ ಜನಿಸಲು ನಾವು ಜಗನಗುವುದು ನಾವಳಲು ಮಾಡುತ್ತಲೊಳಿತನೆ ಬಂದಿರೆ ಸಾವು ನಗು ನಮಗೆ ಜಗಗಳನು ಜದರವು ತೆಳುವು ತೆಳುವೇನೆ ಜದರವು ತೆಳುವು ತೆಳುವೇನೆ ಜದರವು ತೆಳುವು ತೆಳುವೇನೆ ಜದರವು ತೆಳುವು ತೆಳುವೇನೆ ಅಷ್ಟಕಮಲಗಳ ಚರಕವು ಮಾಡಿದ ಪಂಚತತ್ವಗಳ ದಾರ ನವಮಾಸ ಹೆಣೆದ ಮೂರ್ಖರಿದನು ಕೊಳೆ ಮಾಡಿಗೈದರ ಪಚಾರ ಚದರವು ತೆಳುವು ತೆಳುವೇನೆ ಚದರವು ತೆಳುವು ತೆಳುವೇನೆ ಚಾದರವೆನ್ನದು ದೊರೆತಿರೆ ಅದನ್ನು ಬಣ್ಣ ಬಳಿವನಿಗೆ ಕೊಡಲು ಬಳಿದನವನು ಈ ತೆರನ ಬಣ್ಣವನು ಕೆಂಪು ಕಿಸಿ ಕೆಂಪಿನೋಳು ಚದರವು ತೆಳುವು ತೆಳುವೇನೆ ಚದರವು ತೆಳುವು ತೆಳುವೇನೆ ಚಾದರ ಹೊದೆಯುತ್ತ ಶಂಕಿಸಬೇಡ ನಿನಗೆರಡೆ ದಿನ ಸಮಯ ಮೂರ್ಖರು ತಿಳಿವರು ಭೇದವ ನೋಡ ಪ್ರತಿದಿನ ಬಳಿವರು ಕೊಳ್ಳೆಯ ಚದರವು ತೆಳುವು ತೆಳುವೇನೆ ಚದರವು ತೆಳುವು ತೆಳುವೇನೆ ಧ್ರುವ ಪ್ರಹ್ಲಾದ ಸುಧಾಮರು ಹೊದೆದರು ಶುಕಮುನಿ ತೊಳೆದಿ ಹರಿದನು ದಾಸ ಕಬೀರ ಹೊದೆದ ದೊರೆತಂತೆ ಅಂಟಿ ಅಂಟದಂತಿದನು ಚದರವು ತೆಳುವು ತೆಳುವೇನೆ ಚದರವು ತೆಳುವು ತೆಳುವೇನೆ ಚದರವು ತೆಳುವು ತೆಳುವೇನೆ ಭೀಮಪುಟ್ಟ, ನಿಮ್ಮಪ್ಪ ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂತ ಅಷ್ಟ್ ಜನರು ಮುಂದೆ ಯಾಕೆ ಹೇಳ್ದೆ ನೀನು? ಒಂದ್ ವೇಳೆ ಅವ್ರೇನಾದ್ರೂ ಬೇಡ ಅಂದಿದ್ರೆ ಎಲ್ರೂ ಮುಂದೆ ಅಪ್ಪಂಗೆ ಎಷ್ಟು ಮುಜುಗರ ಆಗ್ತಿತ್ತು ಗೊತ್ತಾ? ಅತ್ತೆ, ನಮ್ಮಪ್ಪ ಚೆನ್ನಾಗಿ ಹಾಡ್ತಾರೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತಾನೆ ಹೇಳಿದ್ದು. ಅಪ್ಪನೇ ಹೇಳ್ತಾರಲ್ವಾ, ನಮ್ಮ ಹತ್ರ ಇರೋ ಕಲೆನ ತೋರ್ಸ್ಬೇಕಂತ. 100 ಜನರ ಮುಂದೆ ನಿನ್ ಪ್ರತಿಭೆನ ತೋರ್ಸ್ಬೇಕಂದ್ರು ಹಿಂದೆ ಸರಿಬಾರ್ದು. ಯಾರು ಗೊತ್ತು, ಇವ್ರ ಮಧುರ ಕಂಠದ ದೆಸೆಯಿಂದ ನಮ್ಮ ಜೊತೆ ಕಟುವಾಗಿ ವರ್ತಿಸೋರು ಬದಲಾಗ್ಬೋದು. ಕೊನೆ ಪಕ್ಷ ಮಕ್ಳನ್ನ ರೇಗ್ಸೋದಾದ್ರೂ ನಿಲ್ಲಿಸ್ತಾರೇನೋ. ಅಲ್ಲ ಭೀಮಾಬಾಯಿ,
ನನ್ ಸುಮಧುರ ಕಂಠಕ್ಕೆ ಯಾಕೆ ನಿಂತರನೇ ಎಲ್ರು ಮಾರೋಗ್ಬಾರ್ದು? ಆ ರಾಮ್ಜಿ ಅಂತೂ ನಮ್ಮೊಂಥರ ಅಷ್ಟೇನ್ ಚೆನ್ನಾಗಿ ಹಾಡ್ಲಿಲ್ಲ. ಆದ್ರೂ ಚೆನ್ನಾಗಿ ಹಾಡ್ದ. ಕಂಠ ಚೆನ್ನಾಗಿದೆ. ಅಯ್ಯೋ ಅದೇನಂತ ಮಾತಾಡ್ತೀಯೋ? ಬರೀ ಕಂಠ ಚೆನ್ನಾಗಿದೆ, ಅದಕ್ಕೆ ಕೇಳೋದಕ್ಕೆ ಕಷ್ಟ ಆಗಿಲ್ಲ. ಹಾಗೇನೆ ಅವ್ ನಮ್ ಗಾಯಕಂತರ ಏನ್ ಹಾಡಿಲ್ಲ ಬಿಡು. ಅಲ್ಲಿ ಬಾರ್ಸೋರೆಲ್ಲ ನಮ್ಮವ್ರೇ ಇದ್ರಲ್ವಾ, ಅದಕ್ಕೆ ಹೇಗೋ ಹಾಡ್ದ. ಸುಮ್ನಿದ್ ಬಿಡಿ, ಹೆಂಗೋ ಮುಗಿತಲ್ಲ. ಅಲ್ಲ, ನನ್ ಗೆಳೆಯ ತುಂಬಾನೇ ಚೆನ್ನಾಗಿ ಹಾಡ್ದ ಅನ್ನೋದಂತೂ ಸತ್ಯ. ಆದ್ರೆ ನೀವು ಸತ್ಯನೂ ಒಪ್ಕೊಳಕ್ ತಯಾರಿಲ್ಲ. ನಿನ್ ಕೆಲ್ಸ ಹೋಗಿ ನೀನ್ ನೋಡ್ಕೋ, ನಮಗ್ ಬುದ್ಧಿ ಹೇಳಕ್ ಬರ್ಬೇಡ. ಹೋಗ ಇಲ್ಲಿಂದ. ಇನ್ನೊಂದ್ ಮಾತು, ಕಾರ್ಯಕ್ರಮ ಚೆನ್ನಾಗಿತ್ತು. ಅದು ಚೆನ್ನಾಗಿರ್ಲೇಬೇಕಲ್ವಾ? ಮತ್ತೆ ಕಾರ್ಯಕ್ರಮ ಯಾರ್ದೇಳಿ? ನಮ್ದೇ ಅಲ್ವಾ? ಅಯ್ಯೋ, ತಲೆಗೆ ಏಟ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲೋ. ಯಾರು ಹೊಡೆದಿಲ್ಲ ತಾನೇ? ನಂಗೆ ಯಾರೋ ಹೊಡೆದ್ರು ಅಂತ ನಿಂಗೆ ಯಾರು ಹೇಳಿದ್ದು? ಅಯ್ಯೋ, ಸುಮ್ನೆ ಕೇಳಿದ್ವಿ ಅಷ್ಟೇ, ಅದನ್ನೇ ಮನ್ಸಿಗೆ ತಗೊಂಡ್ಬಿಟ್ರೆ. ಸಣ್ಣ ಏಟಾಗಿರೋದಕ್ಕೆ ಇಷ್ಟೊಂದು ಪ್ರಶ್ನೆ ಯಾಕೆ ಕೇಳ್ತಿದ್ದೀರಾ? ಹೌದಾ? ಬೆಳಿಗ್ಗೆಯಿಂದ ನಾನು ಇದನ್ನೇ ಕೇಳ್ತಾ ಇದ್ದೀನಿ, ಏನು ಬಾಯೇ ಬಿಡ್ತಿಲ್ಲ. ನಿನ್ನೆ ಹೋಗಿ ಅಕ್ಕಿ ತಗೊಂಬ ಅಂದ್ರೆ ಸೀಮೆಣ್ಣೆ ತಂದಿದ್ದಾನೆ. ಹೌದಾ? ಜೊತೆಗೆ ಗಾಯ ಬೇರೆ ಮಾಡ್ಕೊಂಡ್ ಬಂದಿದ್ದಾನೆ. ಇವನ್ ತಲೆ ಎಲ್ಲಿರುತ್ತೋ ಏನೋ ಗೊತ್ತಾಗಲ್ಲ. ಅವನ್ ತರಾನೇ ಇನ್ನೊಬ್ಬ ಬೇರೆ ಜೊತೆಗೆ ಸಿಕ್ಕಿದ್ದಾನೆ. ನೋಡಿ ಇಬ್ರು ಹೇಗಿದ್ದಾರೆ. ಅಮ್ಮ, ನನ್ಗನ್ಸುತ್ತೆ ಇವ್ರೇನೋ ಕೆಟ್ಟ ಕೆಲಸ ಮಾಡಕ್ ಶುರು ಮಾಡಿದ್ದಾರೆ ಅಂತ. ನಾವೇನ್ ಕುರಿಗಳ ತರ ಕಾಣಿಸ್ತಿದೀವಾ? ತುಂಬಾ ಜಾಸ್ತಿ ಮಾತಾಡ್ತಿದ್ಯಾ. ಎದ್ದೋಗಿಲ್ಲದ ನಿನ್ ಕೆಲಸ ನೋಡ್ಕೊ, ಹೋಗ್ ಮನೆಗೆ. ಏಯ್, ನೀನ್ ನಮಗ್ ಸುಳ್ಳು ಹೇಳ್ಬೋದು, ಆದ್ರೆ ಮೇಲೊಬ್ಬ ಇರ್ತಾನೆ, ಎಲ್ಲ ನೋಡ್ತಿರ್ತಾನೆ. ಗೊತ್ತಾಯ್ತಾ? ಅಮ್ಮ, ಸ್ವಲ್ಪ ಸೀಮೆಣ್ಣೆ ಸಿಗತ್ತಾ? ಹಾ, ಇದೆ ಅಮ್ಮ, ತರ್ತೀನಿರು. ಎಣ್ಣೆನ ದಾನ ಮಾಡಕ್ ತಂದಿರೋದಲ್ಲ. ನಾಚಿಕೆ ಆಗಲ್ವಾ ನಿಂಗೆ? ಮನೇಲಿ ಊಟ ಇಲ್ದೇ ಇದ್ದಾಗ ಇವ್ರಮ್ಮನೆ ಯಾವಾಗ್ಲೂ ಊಟ ಕೊಡೋದು. ಅವ್ರಿಗೆ ಸೀಮೆಣ್ಣೆ ಕೊಡೋದ್ ಬೇಡ ಅಂತೀಯಾ? ಬುದ್ಧಿ ಇಲ್ದವನೆ. ಏ, ಒಂದ್ ಚಾ ಹೇಳೋ. ಹಾ, ನೀನೋಗೊಂದ್ ಚಾ ಹೇಳೋ. ಸ್ವಲ್ಪ ಬೇಗ ತಗೊಂಡ್ ಬಾರೋ. ತಗೋಮ್ಮ. ಸೀಮೆಣ್ಣೆ ಡಬ್ಬನ ಕತ್ಕೊಂಡು ಓಡೋದ್ರು. ಇದು ನಮ್ ಡಬ್ಬ. ಏನು ನಿನ್ ಡಬ್ಬನ? ನಿನ್ ಡಬ್ಬ ಇಲ್ಲಿಗೆ ಹೆಂಗ್ ಬರುತ್ತೆ? ಹೇ, ನೀನ್ ಸಕ್ಪಾಲ್ ಮಗ ಅಲ್ವಾ? ಅಮ್ಮ, ಇವನು ಸಕ್ಪಾಲ್ ಮಗ. ನಿನ್ ಡಬ್ಬನ? ನಿನ್ ಡಬ್ಬ ನಮ್ಮನೇಲಿ ಹೇಗ್ ಬರತ್ತೆ? ತಲೆ ನೆಟ್ಟಿಗಿದ್ಯೋ ಇಲ್ವೋ? ಇಲ್ಲ, ನೆನ್ನೆ ನಮ್ಮಮ್ಮ ಸಂತೆಯಿಂದ ಸೀಮೆಣ್ಣೆ ತರ್ಬೇಕಾದ್ರೆ ಕಳ್ರು ಬಂದು ಅಮ್ಮನ ಕೈಯಲ್ಲಿ ಇದ್ದಿದ್ದ ಎಣ್ಣೆ ಡಬ್ಬ ಕಿತ್ಕೊಂಡು ಹೋಗ್ಬಿಟ್ರು. ನಾನೋಗ ಅಪ್ಪ ಅಮ್ಮನ್ ಕರ್ಕೊಂಡ್ ಬರ್ತೀನಿ, ಅವರೇ ಹೇಳ್ತಾರೆ ಅದು ನಮ್ ಡಬ್ಬ ಹೌದೋ ಅಲ್ವೋ ಅಂತ. ಬಾ ಅಣ್ಣ. ಅಯ್ಯೋ, ಇವ್ರಮ್ಮ ಬಂದ್ರೆ ಮತ್ತೆ ಬಾರಿಸ್ತಾಳೆ. ಏ, ಇರು ಇರು ಇರು. ಅಮ್ಮ, ಇವ್ರ ಡಬ್ಬನೇ ಕೊಟ್ಬಿಡು. ಇವನ್ ಡಬ್ಬನ ನೀನ್ ನಮ್ಮನೆಗ್ ತಂದಿದ್ಯಾ? ಅದು ಕಳ್ತನ ಮಾಡ್ಕೊಂಡ್ ತಂದಿದ್ಯಾ? ಇರು ಇರು, ನಿಂಗ್ ಪಾಠ ಕಲಿಸ್ತೀನಿ. ಇರು. ನಮ್ಮನೆಗೆ ಇಂಥವ್ರ್ ಮನೆ ಡಬ್ಬ ತಂದಿದ್ಯಾ? ಹೇಯ್, ತಗೊಂಡೋಗೋ ನಿನ್ ಡಬ್ಬನ. ಹೇ, ನಿಂತ್ಕೋ. ಏನಮ್ಮ, ಇವನ್ನ ನಿಮ್ ಜಗ್ಲಿ ಮೇಲೆ ಹತ್ತಿಸ್ತೀರಾ? ಇರು, ನಾನು ಈಗ್ಲೇ ಬರ್ತೀನಿ.
ಹಿಂದೆ ಹೋಗಿ ಸಾಲಾಗಿ ಬನ್ನಿ. ಮಕ್ಕಳೇ, ನಾಳೆ ನಮ್ಮ ಶಾಲೆಯಲ್ಲಿ ವಾರ್ಷಿಕ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಯಾರು ಈ ಓಟದಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡಿತಾರೋ ಅವ್ರಿಗೆ ಜಿಲ್ಲಾ ಮಟ್ಟದ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸೋಕೆ ಅವಕಾಶ ಸಿಗುತ್ತೆ. ಯಾರ್ಯಾರು ಓಡೋದಕ್ಕೆ ಆಸಕ್ತಿ ಇದೆಯೋ ಎಲ್ಲರೂ ಸಾಲಾಗಿ ಬನ್ನಿ. ಅಲ್ಲಿ ನಿಮ್ಮ ಹೆಸರುಗಳನ್ನ ಕೊಡಿ. ಮಕ್ಕಳ ಸಾಲಾಗಿ ನಿಂತ್ಕೊಳ್ಳಿ. ನೀನ್ ಈ ಸಾಲಲ್ಲಿ ಏನ್ ಮಾಡ್ತಿದ್ಯಾ? ಗುರುಗಳೇ, ನಾನು ಓಟದ ಸ್ಪರ್ಧೆಗೆ ಸೇರ್ಕೋಬೇಕು. ಆ ಮರ ಕಾಣ್ತಿದ್ಯಾ? ಅಲ್ಲೂ ಗೋಡು ನೋಡೋಣ. ಆಯ್ತು ಗುರುಗಳೇ. ಅಲ್ಲೇ ನಿಂತಿರು. ನೀನ್ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಅವಶ್ಯಕತೆ ಏನಿಲ್ಲ.